ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದ್ರೆ ನಾವು ಹೈ ಪ್ರೆಷರ್ಗೆ ಯಾವ ಒಂದು ಸ್ಟೀಮ್ ಟ್ರ್ಯಾಪ್ ಅನ್ನ ಇಲ್ಲಿ ಹಾಕಬೇಕು, ಮತ್ತೆ ಅದರಲ್ಲಿ ಬರ್ತಕ್ಕಂಥ ಏನಂದ್ರೆ ಒಂದು ಪಾರ್ಟ್ ಯಾವ ಬರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಇವತ್ತು. ಇಲ್ಲ ಅಂತಂದ್ರೆ ಇಲ್ಲಿ ಓವರ್ಲಿಂಗ್ ನಡೀತಾ ಇದೆ ಇಲ್ಲಿ ಬನ್ನಿ ತೋರಿಸಿ. ಇದು ಬಂದ್ಬಿಟ್ಟು ಏನಂದ್ರೆ ಒಂದು ಪೆನೆಂಟ್ ಅನ್ನೋ ಇದೊಂದು ಮೇಕ್ ಇದು ಪೆನೆಂಟ್ ಅಂತಕ್ಕಂಥದ್ದು. ಈ ಇವ್ರ ಮ್ಯಾನುಫ್ಯಾಕ್ಚರ್ ಏನಪ್ಪಾ ಅಂತಂದ್ರೆ ಒಂದು ಹೈ ಪ್ರೆಷರ್ ಈ ಒಂದು ಲೈನ್ ಅಲ್ಲಿ ಏನಂತಂದ್ರೆ ನಮಗೆ 87 kg ಪ್ರೆಷರ್ ಇರುತ್ತೆ. ಸೊ ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ಒಂದು 515 ಡಿಗ್ರಿ ಟೆಂಪರೇಚರ್ ಕೂಡ ಇರುತ್ತೆ. ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಸ್ಟೀಮ್ ಟ್ರ್ಯಾಪ್ ಅನ್ನ ಇಲ್ಲಿ ನಮಗೆ ಕೊಟ್ಟಿರ್ತಾರೆ. ನೋಡ್ತಾ ಇದ್ರಲ್ಲಿ ಇಲ್ಲಿ ತೋರಿಸಿದ್ರು ನೋಡಿ. ಇದು ಬಂದ್ಬಿಟ್ಟು ಏನಂತಂದ್ರೆ ನಮ್ದು ಪೆನೆಂಟ್ PT14N ಇದು ಬಂದ್ಬಿಟ್ಟು ಮಾಡಲ್. ಸೊ ಇದ್ರಲ್ಲಿ ಇರ್ತಕ್ಕಂಥ ಏನಂತಂದ್ರೆ ಒಂದು ಪ್ರೆಷರ್ ವಿಸ್ಟ್ಯಾಂಡಿಂಗ್ ಪ್ರೆಷರ್ ಕೊಟ್ಟಿರ್ತಾರೆ ನಿಮ್ಗೆ. ಇಲ್ಲಿ ನೋಡ್ಕೋಬಹುದಾಗಿದೆ ನಿಮ್ಗೆ. ಕ್ಲಿಯರ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಓಕೆ, ಅದೇನ್ ಮಾಡಿ ಸ್ವಲ್ಪ ಏನಂದ್ರೆ ಓಕೆ ಕ್ಲಿಯರ್ ಆಗಿದೆಲ್ಲ. ಸೊ ಮೊದಲನೇದಾಗಿ ಏನಂತಂದ್ರೆ ಇದರಲ್ಲಿ ಏನೇ ಪಾರ್ಟ್ಸ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಮೊದಲನೇದಾಗಿ ಇದನ್ನೆಲ್ಲ ಅಂದ್ರೆ ಬಿಚ್ಬಿಟ್ಟು ಇಟ್ಟಿದ್ದಾರೆ. ಇವಾಗ ನಾನು ಪಾರ್ಟ್ಸ್ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ನಮಗೆ ಒಂದು ಬಾಡಿ ಅಂತ ಕರಿತೀವಿ ಇದನ್ನ. ಇದು ಬಾಡಿ ಆದ್ಮೇಲೆ ಇಲ್ಲಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ನಮಗೆ ಈ ಮೇಲ್ಗಡೆ ಇರ್ತಕ್ಕಂಥ ಸ್ಟಡ್ ಬೋಲ್ಟ್, ಇದು ಕೆಳಗಡೆ ಇರ್ತಕ್ಕಂಥ ಸ್ಟಡ್ ಬೋಲ್ಟ್. ಇದಾದ್ಮೇಲೆ ಇಲ್ಲಿ ಒಳಗಡೆ ಏನ್ ಕಾಣಿಸ್ತಾ ಇದೆಯಲ್ಲ ನಮಗೆ ಒಂದು ಪೈಪ್ ತರ ಏನ್ ಕಾಣಿಸ್ತಾ ಇಲ್ಲ, ಟ್ಯೂಬ್ ತರ. ಇದು ಬಂದ್ಬಿಟ್ಟು ಏನಂದ್ರೆ ನಮಗೆ ಒಂದು ಲೊಕೇಟರ್ ಅಂತ. ಅದಾದ ನಂತರ ಇದೇನ್ ಬರುತ್ತಲ್ಲ ಇದನ್ನ ಟ್ಯೂಬ್ ಅಂತ ಕರಿತೀವಿ. ನೋಡಿ ಇದನ್ನ ಏನಂದ್ರೆ ಇದೊಂದು ರಿಮೂವಲ್ ಟೈಪ್ ಕೊಟ್ಟಿರ್ತಾನೆ. ಇದನ್ನ ಈ ತರ ಇದೆ. ಸೊ ಇದು ಬಂದ್ಬಿಟ್ಟು ಏನಂದ್ರೆ ಇದು ಟ್ಯೂಬ್. ಇದೇನಿದೆಯಲ್ಲ ಇದು ಸ್ಟ್ರೇನರ್. ಇದು ಸ್ಟ್ರೇನರ್ ಬಂದ್ಬಿಟ್ಟು ಏನಂತಂದ್ರೆ ನಮ್ಗೆ ಎಲ್ಲಿ ಫಿಕ್ಸ್ ಆಗುತ್ತೆ ಅಂದ್ರೆ ಇಲ್ಲಿ ಬಾಟಮ್ ಸೈಡ್ ಫಿಕ್ಸ್ ಆಗುತ್ತೆ ಇಲ್ಲಿ ನೋಡಿ ಈ ತರ. ಓಕೆನಾ? ಇದು ಬಂದ್ಬಿಟ್ಟೆ ನಮಗೆ ಸ್ಟ್ರೇನರ್. ಸೊ ಇದಾದ ನಂತರ ಈ ಒಂದು ಪೋರ್ಷನ್ ಇದೆಯಲ್ಲ ಇದು ನೋಡಕ್ ಏನಂದ್ರೆ ಒಂದು ಕವರ್ ತರ ಇದೆ. ಇದು ಬಂದ್ಬಿಟ್ಟು ಏನಂದ್ರೆ ನಮಗೆ ಸ್ಟ್ರೇನರ್ ಕವರ್. ಸ್ಟ್ರೇನರ್ ಕವರ್ ಅಂದ್ರೆ ಇಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ನೋಡಿ ಈ ತರ ಇಲ್ಲಿ ಫಿಕ್ಸ್ ಆಗುತ್ತೆ. ಓಕೆನಾ? ಸೊ ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ನಮಗೆ ಒಂದು ಟಾಪ್ ಕವರ್. ಈ ಮೇಲ್ಗಡೆ ಬರ್ತಕ್ಕಂಥ ಇದೊಂದು ಕವರ್. ಇದು ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಆಮೇಲೆ ನೋಡಿ ಇನ್ನೆರಡು ಪಾರ್ಟ್ ಕೊಟ್ಟಿದ್ದಾನೆ. ಇದೇನಂತಂದ್ರೆ ನಮ್ಗೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಏನಂದ್ರೆ ನಮ್ಗೆ ಡಿಸ್ಕ್ ಅಂತ ಬರುತ್ತೆ. ಅಂದ್ರೆ ಡಿಸ್ಕ್ ಅಂದ್ರೆ ನಮ್ಗೆ ಯಾವಾಗ ಒಂದು ಇನ್ಲೆಟ್ ಪ್ರೆಷರ್ ಜಾಸ್ತಿ ಆದಾಗ ಇದು ಏನಂದ್ರೆ ಒಂದು ಡಿಸ್ಕ್ ಲಿಫ್ಟ್ ಆಗಿ ನಮ್ಗೆ ಔಟ್ಲೆಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕಂಡೆನ್ಸೇಟ್ ಅನ್ನ ರಿಮೂವ್ ಮಾಡುತ್ತೆ. ಇದು ಆಲ್ಮೋಸ್ಟ್ ಏನಂದ್ರೆ ಜಸ್ಟ್ ಚೆಕ್ ಮಾಡಿದಾಗ ನಮ್ಗೆ ಇದೊಂದು 4 mm ಅಂತ ಕಂಡು ಬಂದಿದೆ. ಇದು 4 mm ವರೆಗೂ ಇದರ ಥಿಕ್ನೆಸ್ ಇದೆ. ಸೊ ಇದೇನಿದೆಯಲ್ಲ ನಮ್ದು ಈ ಒಂದು ಡಿಸ್ಕ್ ಶೀಟ್. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಇದೇನಿದೆಯಲ್ಲ ಇದು ಡಿಸ್ಕ್ ಶೀಟ್. ಇದು ಇಲ್ಲಿದೆಯಲ್ಲ ಇದು ಡಿಸ್ಕ್ ಶೀಟ್ ಇದು. ಓಕೆ, ಸೊ ಇವಾಗ ಏನಂದ್ರೆ ನಿಮ್ಗೆ ಏನಂದ್ರೆ ಇದು ಬಂದ್ಬಿಟ್ಟು ಇನ್ಲೆಟ್ ಪೈಪ್, ಇದು ಬಂದ್ಬಿಟ್ಟು ಕಂಡೆನ್ಸೇಟ್ ಔಟ್ಲೆಟ್. ಸೊ ಇದ್ರಲ್ಲಿ ಯಾವ ರೀತಿ ಒಂದು ಫಂಕ್ಷನ್ ಆಗುತ್ತೆ ಅಂತ ಇಲ್ಲಿ ನೋಡೋಣ ಇಲ್ಲಿ ಫಸ್ಟ್. ಸೊ ಏನಂತಂದ್ರೆ ನಮ್ಗೆ ಇವಾಗ ಯಾವಾಗಲೂ ನಾವು ಈ ಒಂದು ಬಾಯ್ಲರ್ ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ಸೊ ನಮ್ಗೆ ಇದನ್ನ ಫಸ್ಟ್ ಅಲ್ಲಿ ಏನಂತಂದ್ರೆ ಕಂಡೆನ್ಸೇಟ್ ರಿಮೂವ್ ಮಾಡಬೇಕಾಗುತ್ತೆ. ಲೈನ್ ಅಲ್ಲಿ ಇರ್ತಕ್ಕಂಥ ಇದು ಬಂದ್ಬಿಟ್ಟು ಸ್ಟೀಮ್ ಟ್ರ್ಯಾಪ್. ಇದನ್ನ ನಾವು ಯಾವಾಗ ಏನಂತಂದ್ರೆ ಒಂದ್ಸತಿ ಸೆಟ್ ಆದ್ಮೇಲೆ ಇದನ್ನ ನಾವು ಲೈನ್ ಮೇಲೆ ಕೊಡ್ತೀವಿ. ಅಲ್ಲಿವರೆಗೂ ಏನಂತಂದ್ರೆ ಇದೊಂದು ಮೇನ್ ಸ್ಟೀಮ್ ಲೈನ್ ನಾವು ಸ್ವಲ್ಪ ಓಪನ್ ಕೊಟ್ಟಿರ್ತೀವಿ. ಇದು ಕೂಡ ಸ್ವಲ್ಪ ಲೈನ್ ಅಲ್ಲಿ ಇಟ್ಟಿರ್ತೀವಿ. ಇನಿಷಿಯಲ್ ಏನಂದ್ರೆ ಯಾವುದೇ ರೀತಿಯಾದಂತಹ ಒಂದು ಫಾರಿನ್ ಪಾರ್ಟಿಕಲ್ಸ್ ಅಥವಾ ಬರ್ ಏನಾದ್ರು ಬಂದು ಇದನ್ನ ನಮಗೆ ಆಗಬಾರದ ಉದ್ದೇಶದಿಂದ ನಾವು ಈ ಲೈನ್ ಅನ್ನ ನಾವು ಫಸ್ಟ್ ಅಲ್ಲಿ ಲೈನ್ ಮೇಲೆ ತಗೊಂಡಿರ್ತೀವಿ. ಇದನ್ನ ಅದಾದ ನಂತರ ಇದೆಲ್ಲ ಒಂದ್ಸತಿ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ಇದನ್ನ ಏನ್ ಮಾಡ್ತೀವಿ, ಇದನ್ನ ಈ ಒಂದು ಸ್ಟೀಮ್ ಟ್ರ್ಯಾಪ್ ಅನ್ನ ಲೈನ್ ಮೇಲೆ ಕೊಡ್ತೀವಿ. ಸೊ ಹಾಗಾದ್ರೆ ಈ ಒಂದು ಸ್ಟೀಮ್ ಟ್ರ್ಯಾಪ್ ಅನ್ನ ಯಾವ ರೀತಿ ಲೈನ್ ಮೇಲೆ ಕೊಡ್ಬೇಕು ಅಂತ ನೋಡೋಣ. ಏನಂತಂದ್ರೆ ಈ ವಾಲ್ ನಾವು ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂತೀವಿ. ಓಪನ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಇದೊಂದು ಸ್ಟೀಮ್ ಟ್ರ್ಯಾಪ್ ಅನ್ನ ಲೈನ್ ಮೇಲೆ ಬರ್ತೇವೆ. ಆಮೇಲೆ ಇದನ್ನ ನಾವು ಕ್ಲೋಸ್ ಮಾಡ್ಕೊಳ್ತೀವಿ. ಯಾವ ರೀತಿ ಲೈನ್ ಮೇಲೆ ಬರುತ್ತೆ ಅಂತಂದ್ರೆ ನೋಡೋಣ ಒಂದು ಫಂಕ್ಷನ್ ಯಾವ ರೀತಿ ಮಾಡುತ್ತೆ ಇದು ನೋಡಿ. ಇಲ್ಲಿಂದ ನಮ್ಗೆ ಏನಂದ್ರೆ ಒಂದು ಸ್ಟೀಮ್ ಎಂಟರ್ ಆದಾಗ ಏನಾಗ್ಬಿಡುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿಂದ ಈ ಒಂದು ಬಾಡಿಯಿಂದ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಏನಿದೆಯಲ್ಲ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಸ್ಟೇನರ್ ಕೊಟ್ಟಿದ್ದಾರೆ. ಈ ಸ್ಟೇನರ್ ಏನ್ ಕೊಟ್ಟಿರ್ತಾನ ಅಂತಂದ್ರೆ ನಮ್ಗೆ ಇದರಲ್ಲಿ ಬರ್ತಕ್ಕಂಥ ಒಂದು ಕಂಡೆನ್ಸೇಟರ್ ಎಲ್ಲ ತುಂಬಾ ಒಂದು ಫೈನ್ ಹೋಲ್ ಇರುತ್ತೆ. ಆ ಹೋಲ್ ಒಳಗಡೆ ಚೋಕಪ್ ಆಗಬಾರ್ದು ಉದ್ದೇಶದಿಂದ ಅಲ್ಲಿ ಫಿಲ್ಟರ್ ಆಗಿ ಬರ್ಬೇಕು. ಏನೇ ಇರ್ತಲ್ಲ ಒಂದು ಸ್ಟೀಮ್ ಕಂಟೈನರ್ ಫಿಲ್ಟರ್ ಆಗ್ಬೇಕು. ಅದು ಅಲ್ಲಿ ಇರ್ತಕ್ಕಂಥದ್ರಲ್ಲಿ ವಾಟರ್ ಅಲ್ಲಿ ಯಾವುದೇ ರೀತಿಯಾದಂತ ಕಂಟಾಮಿನೇಷನ್ ಬರಬಾರ್ದು. ಅದಕ್ಕೆ ಈ ಒಂದು ಸ್ಟ್ರೇನರ್ ಕೊಟ್ಟಿರ್ತಾರೆ. ಸ್ಟ್ರೇನರ್ ಇಂದ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಂಟಾಮಿನೇಷನ್ ರಿಮೂವ್ ಆಗಿ ಇದರ ಒಳಗಡೆಯಿಂದ ನಮಗೆ ಒಂದು ಸ್ಟೀಮ್ ವಾಟರ್ ಮಿಕ್ಸ್ಚರ್ ಎಂಟ್ರಿ ಆಗಿ ಇಲ್ಲಿ ಏನಿದೆಯಲ್ಲ ಇದರಿಂದ ಔಟ್ ಆಗುತ್ತೆ. ಇನಿಷಿಯಲಿ ಇದರಿಂದ ಔಟ್ ಆಗುತ್ತೆ. ಇದರಿಂದ ಔಟ್ ಆದ್ಮೇಲೆ ನೋಡಿ, ಇದರಿಂದ ಔಟ್ ಆದ್ಮೇಲೆ ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ಏನಂದ್ರೆ ನಮ್ದು ಇದು ಬಂದ್ಬಿಟ್ಟು ಏನಂದ್ರೆ ನೋಡಿ ಇಲ್ಲೇನಿದೆಯಲ್ಲ ಇದು ಈ ತರ ಕೂತ್ಕೊಳ್ಳುತ್ತೆ. ಹೌದಲ್ಲ? ಒಂದೇ ನಿಮಿಷ ನೋಡಿ, ಇಲ್ಲೇನ್ ಕೊಟ್ಟಿದ್ದಲ್ಲ ಇದು ಇದಕ್ಕೆ ಮ್ಯಾಚ್ ಆಗ್ಬೇಕು. ಈ ಒಂದು ಟ್ಯೂಬ್ ಏನಿದೆಯಲ್ಲ ಈ ಟ್ಯೂಬ್ ಬಂದ್ಬಿಟ್ಟು ಇಲ್ಲಿ ಮ್ಯಾಚ್ ಆಗ್ಬೇಕು ನಮ್ಗೆ. ಓಕೆ, ಸೊ ಇಲ್ಲಿ ಬರುತ್ತೆ. ಓಕೆ, ಇದು ಈ ತರ ಫಿಕ್ಸ್ ಆಯ್ತು. ಸೊ ನೋಡ್ತಾ ಇದೆಯಲ್ಲ ಅಲ್ಲಿ ನಮ್ಗೆ ಲೊಕೇಟರ್ ಇಂದ ಏನಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಮ್ಗೆ ಒಂದು ಸ್ಟೀಮ್ ವಾಟರ್ ಮಿಕ್ಸ್ಚರ್ ಮೇಲ್ಗಡೆ ಬರುತ್ತೆ. ಬಂದಾಗ
ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ಡಿಸ್ಕ್ ಇದೊಂದು ಶೀಟ್ ಮೇಲೆ ಇಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಇದರ ಪ್ಲೇಸ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಒಂದು ಪ್ರೆಷರ್ ಇಂದ ಈ ಒಂದು ಸೀಟ್ ಇಲ್ಲಿ ಲಿಫ್ಟ್ ಆಗುತ್ತೆ ನೋಡಿ. ಈ ತರ ಒಂದು ಲಿಫ್ಟ್ ಆದಾಗ ನೋಡಿ, ಲಿಫ್ಟ್ ಮತ್ತೆ ಸೀಟಿಂಗ್ ಆಗುತ್ತೆ, ಲಿಫ್ಟ್ ಸೀಟಿಂಗ್ ಆಗುತ್ತೆ. ಸೊ ಈ ತರ ಲಿಫ್ಟ್ ಆದಾಗ ಏನಾಗುತ್ತೆ, ಇಲ್ಲಿ ಏನ್ ಗ್ಯಾಪ್ ಕ್ರಿಯೇಷನ್ ಆಗುತ್ತಲ್ಲ, ಇಲ್ಲಾಂದ್ರೆ ಇದೊಂದು ಲಿಫ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಏನಾಗುತ್ತೆ, ಇಷ್ಟೇ ಇಲ್ಲಿ ಏನಿರುತ್ತಲ್ಲ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಇಲ್ಲಾಂದ್ರೆ ಇದನ್ನ ಬಡದಾಗ ಏನಾಗುತ್ತೆ, ಇಲ್ಲಿ ಇದೆಲ್ಲ ನೋಡಿ, ಇಲ್ಲಿ ನಮ್ಗೆ ಈ ಒಂದು ಇದು ಡಿಸ್ಕ್ ಇಲ್ಲಿ ನಮ್ಗೆ ಇದನ್ನ ಕಂಪ್ಲೀಟ್ ಆಗಿ ಪ್ಲೇಸ್ಮೆಂಟ್ ಆದಾಗ ಇಲ್ಲಿ ತೋರಿಸಿ, ಸ್ವಲ್ಪ ಟಾಪ್ ಅಲ್ಲಿ ತೋರಿಸಿ ನೋಡಿ. ಇಲ್ಲಿ 2 ಹೋಲ್ ಕಾಣಿಸ್ತಾ ಇದೆ ನಮಗೆ. ಇದು ಬಂದ್ಬಿಟ್ಟು ಅಂದ್ರೆ ನಮ್ದು ಲೊಕೇಟರ್ ಇಂದ ಔಟ್ ಆಗೋದು. ಇಲ್ಲಿ ಔಟ್ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಚಿಕ್ಕ ಹೋಲ್ ಇದೆಯಲ್ಲ, ಈ ಚಿಕ್ಕ ಹೋಲ್ ಇಂದ ನಮಗೆ ಏನಾಗುತ್ತೆ, ಕಂಡೆನ್ಸೇಟ್ ರಿಮೂವ್ ಆಗುತ್ತೆ. ಕಂಡೆನ್ಸೇಟ್ ಯಾವ ರೀತಿ ಆಗುತ್ತೆ, ಅಲ್ಲಿ ನಮಗೆ ಟ್ಯೂಬ್ ಇದೆ ಒಳಗಡೆ. ಇದರ ಒಂದು ಪಾಸೇಜ್ ಏನಂತಂದ್ರೆ ನಮಗೆ ಆ ಟ್ಯೂಬ್ ಕನೆಕ್ಟ್ ಮಾಡಿರ್ತಾರೆ. ಆ ಟ್ಯೂಬ್ ಕನೆಕ್ಟ್ ಮಾಡಿದಾಗ ಈ ಬಾಡಿಯಿಂದ ನಮ್ಗೆ ಏನಂತಂದ್ರೆ ಒಂದು ಚಿಕ್ಕದಂತ ಹೋಲ್ ಕೊಟ್ಟಿರ್ತಾರೆ. ಇದರಿಂದ ನಮಗೆ ಈ ಒಂದು ಕಂಡೆನ್ಸೇಟ್ ರಿಮೂವ್ ಆಗುತ್ತೆ. ಸೊ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಇದೇನಂತಂದ್ರೆ ಇದನ್ನ ನಾವು ಇಲ್ಲಿ ಈ ತರ ಪ್ಲೇಸ್ಮೆಂಟ್ ಮಾಡ್ಕೊಂತೀವಿ. ಪ್ಲೇಸ್ಮೆಂಟ್ ಆದ್ಮೇಲೆ ಏನಂತಂದ್ರೆ ಇದೆಲ್ಲ ಇದು ಬಂದ್ಬಿಟ್ಟು ನಮಗೆ ಇದೊಂದು ಕವರ್, ಟಾಪ್ ಕವರ್ ಅಂತಾನೆ ಅನ್ಕೊಳ್ಳಿ. ಇದನ್ನ ಬಂದ್ಬಿಟ್ಟು ನಾವು ಇದನ್ನ ಫೈನಲ್ ಆಗಿ ಈ ತರ ಇದನ್ನು ಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಂತೀವಿ. ಇಲ್ಲಿ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಸೊ ಇದಾದ್ಮೇಲೆ ಇನ್ನೊಂದು ಪಾರ್ಟ್ ನಾನು ಬಿಟ್ಟಿದ್ದೀನಿ, ಹೇಳ್ತೀನಿ ಇವಾಗ ನಿಮ್ಗೆ. ಇಲ್ಲಿ ಏನಂತಂದ್ರೆ ನಾವು ಒಂದು 2 ಗ್ಯಾಸ್ಕೆಟ್ ಯೂಸ್ ಮಾಡ್ತೀವಿ. ಒಂದು ಇನ್ನರ್ ಗ್ಯಾಸ್ಕೆಟ್ ಮತ್ತೆ ಇನ್ನೊಂದು ಔಟರ್ ಗ್ಯಾಸ್ಕೆಟ್ ಅಂತ. ಸೊ ಇದಕ್ಕೆ ಬಂದ್ಬಿಟ್ಟು ಅಂದ್ರೆ ಸ್ಪೈರಲ್ ವುಡ್ ಗ್ಯಾಸ್ಕೆಟ್ ವಿತ್ ಏನಂದ್ರೆ ಗ್ರಾಫೈಟ್ ಪೇಸ್ಟ್ ಎಲ್ಲ ಹಚ್ಬಿಟ್ಟು ಏನ್ ಮಾಡ್ತಾರೆ, ಗ್ರಾಫೈಟ್ ಅಂದ್ರೆ ಸ್ಪೈರಲ್ ವುಡ್ ಗ್ಯಾಸ್ಕೆಟ್. ಇದು ಬಂದ್ಬಿಟ್ಟು ಈ ಲೈನ್ಗೆ ಕನೆಕ್ಷನ್ ಇರುವಂತದ್ದು ಇದು ಇನ್ನರ್ ಗ್ಯಾಸ್ಕೆಟ್. ಇದು ಬಂದ್ಬಿಟ್ಟು ಅಂದ್ರೆ ನಮ್ಗೆ ಔಟರ್ ಗ್ಯಾಸ್ಕೆಟ್. ಸೊ ಇದನ್ನ ಏನಂತಂದ್ರೆ ಒಂದು ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರೆ ಒಂದು ಡಿಸ್ಮ್ಯಾಂಟ್ಲಿಂಗ್ ಯಾವ ರೀತಿ ಮಾಡಿದ್ದಾರೆ ಮತ್ತೆ ಅಸೆಂಬ್ಲಿನ ಯಾವ ರೀತಿ ಮಾಡಬಹುದು ಅಂತ ನಾನು ಇಲ್ಲಿ ಈ ಒಂದು ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಪೆನ್ ಟೈಪ್ ಅಂದ್ರೆ ಒಂದು 87 kg ಮತ್ತೆ 515 ಡಿಗ್ರಿ ಒಂದು ಸೆಲ್ಸಿಯಸ್ ಟೆಂಪರೇಚರ್ ಒಳಗಡೆ ಯಾವ ಒಂದು ಸ್ಟೀಮ್ ಟ್ರಾಪ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಓಕೆ, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋಗಾಗಿ ಏನಪ್ಪಾ ಅಂತಂದ್ರೆ ಈ ನನ್ನ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಕಂಟಿನ್ಯೂ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.